ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾ ಶ್ರೀದೇವಿ. ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಕೇಕ್ ಸ್ಪೆಷಲ್ ಇರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಡಿಸೆಂಬರ್ ಬಂತು ಅಂದರೆ ಕ್ರಿಸ್ಮಸ್ ಬರುತ್ತೆ, ಸ್ವಲ್ಪ ಕೇಕ್ಗಳಂದರೆ ತುಂಬ ಆಸೆ ಪಡ್ತಾ ಇದ್ದಂಥ ಕಾಲ ಇತ್ತದು. ಬೇಕರಿಗಳು ತೊಗೊಂಡು ತಿಂತಾಯಿದ್ವಿ, ಆದರೆ ಈ ಸಮಯದಲ್ಲಿ ಕೇಕ್ಗಳು ಗಿಫ್ಟಾಗಿ ಸಿಗ್ತಾಯಿತ್ತು. ಅಂಥ ಕೇಕನ್ನು ನಾವೇ ಮನೆಯಲ್ಲಿ ಮಾಡುವಂಥ ಸಮಯ ಬಂದುಬಿಟ್ಟಿದೆ. ಬನ್ನಿ ಕಲ್ತ್ಕೊಳ್ಳೋಣ ಪ್ಲಮ್ ಕೇಕ್ ಅಥವಾ ಫ್ರೂಟ್ ಕೇಕ್ ಮಾಡೋದು ಹೇಗೆ ಅಂತ. ಅದ್ಭುತವಾಗಿ ಬರುತ್ತೆ. ಮೊಟ್ಟೆ ಬಳಸೋಷ್ಟಿಲ್ಲ, ಮೈಕ್ರೋ ಓವನ್ ಬೇಕಿಲ್ಲ, ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮಾಡಬಹುದಂಥ ಅದ್ಭುತವಾದಂಥ ಕೇಕ್ ಮಾಡೋದು ಹೇಗೆ ಅಂತ ಇವತ್ತಿನ ಕಿಚನಲ್ಲಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳೋಣ. ಹಾಗೆಯೇ ಚಾನಲ್ ನೋಡ್ತಾ ಇರೋರಿಗೆ ತುಂಬ ಸಂತೋಷದಿಂದ ಧನ್ಯವಾದ ಹೇಳ್ತೀನಿ. ಇನ್ನಷ್ಟು ಜನ ನೋಡಲಿ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಹೆಚ್ಚು ಜನರೊಂದಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನಿವತ್ತು ಈ ಪ್ಲಮ್ ಕೇಕ್ ಅಥವಾ ಫ್ರೂಟ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕಾಗುವಂಥ ಸಾಮಗ್ರಿಗಳು ತೋರಿಸ್ಬಿಡ್ತೀನಿ, ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಆನಂತರ ಯಾವ ಪ್ರಮಾಣದಲ್ಲಿ ಬೇಕು ಅಂತ ಕೂಡ ಇಲ್ಲಿ ಅಳತೆ ಕೊಟ್ಟಿದ್ದೀನಿ, ಆ ಅಳತೆಯನ್ನು ಫಾಲೋ ಮಾಡಿ. ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ, ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ, ಹಾಗಾಗಿ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಇವಿಷ್ಟು ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡ ನಂತರ ಬನ್ನಿ ನೋಡೋಣ. ಅಳತೆಗೆ ಒಂದು ಬಟ್ಲು ಇಟ್ಕೊಳ್ಳಿ. ನೀವು ಯಾವ ಅಳತೆ ಬಟ್ಲು ಬಳಸ್ತೀರೋ ಅದೇ ಬಟ್ಲಲ್ಲೇ ಉಳಿದ ಪದಾರ್ಥಗಳನ್ನು ಹಾಕಬೇಕಾಗತ್ತೆ, ನೆನ್ಪಿಡಿ. ಆನಂತರ ಯಾವ ಡ್ರೈ ಫ್ರೂಟ್ಸ್ ಅಂದರೆ ಇಲ್ಲ ಚೆರಿ ಮತ್ತು ಒಣ ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನಷ್ಟು ಬೇಕಾದರೂ ಹಾಕ್ಬೋದು, ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಆನಂತರದಲ್ಲಿ ಶುಂಠಿ ಒಂಚೂರು ಬೇಕಾಗುತ್ತೆ, ಜಜ್ಜಿಟ್ಕೊಳ್ಳಿ. ಏನು ಮಾಡಿ, ಮೊದಲಿಗೆ ಜ್ಯೂಸ್ ತೆಗೆದಿಟ್ಕೋಬೇಕಾಗತ್ತೆ. ಚೆನ್ನಾಗಿ ಹಣ್ಣಾಗಿರೋಂಥ ಆರೆಂಜ್ 2 ಹಣ್ಣಿನ ರಸವನ್ನು ತೆಗೆದಿಟ್ಕೊಳ್ಳಿ. ಒಂದು ಅರ್ಧ ಬಟ್ಲಷ್ಟು ಸಾಕಾಗುತ್ತೆ, ಆಮೇಲೆ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಚೆನ್ನಾಗಿ ರಸ ಇರಬೇಕು. ಚೆನ್ನಾಗಿ ಹಣ್ಣಾಗಿರೋಂತಹ ರಸಭರಿತವಾದಂಥ ಆರೆಂಜನ್ನು ನೀವು ಸ್ಕ್ವೀಸ್ ಮಾಡಿ ಈ ರೀತಿ ಶೋಧಿಸಿ ಇಟ್ಕೊಳ್ಳಿ. ಅದರಲ್ಲಿರುವಂಥ ತಿಳು ಬರಬಾರ್ದು, ಶೋಧಿಸಿಟ್ಕೊಳ್ಳಿ. ನಂತರ ಟೂಟಿ ಫ್ರೂಟಿ ನೋಡಿ, ಟೂಟಿ ಫ್ರೂಟಿ, ಚೆರಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಣ ದ್ರಾಕ್ಷಿ ಹಾಕಿದ್ದೇನೆ, ಹಾಗೆ ಗೋಡಂಬಿ ಆಮೇಲೆ ಹಾಕ್ಕೊಳ್ಳೋಣ. ಇಲ್ಲಾಂದರೆ ಇವಾಗಲೇ ಬೇಕಾದ್ರೆ ಹಾಕ್ಬೋದು, ಯಾವ ರೀತಿಯ ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಬೋದು. ಅದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ಅದರ ಮೇಲೆ ಈ ಆರೆಂಜ್ ಜ್ಯೂಸನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಬೇಕು. ಆಗ ನಾವು ಈ ಕಡೆ ಏನು ಮಾಡ್ಕೊಳ್ಳೋಣ, 1 ಇಂಚು ಚಕ್ಕೆಯನ್ನು ತಗೊಂಡು ಅದಕ್ಕೆ ಅರ್ಧ ಬಟ್ಲಷ್ಟು ಸಕ್ಕರೆ, ನಾವು ಯಾವ ಒಂದು ಬಟ್ಟಲನ್ನು ಬಳಸ್ತೇವೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋಕ್ಕೆ ಅದೇ ಬಟ್ಟಲೇ ಎಲ್ಲ ಮೆಷರ್ಮೆಂಟ್ ಇರಬೇಕು. ಈಗ 1 ಗೋಧಿ ಹಿಟ್ಟು ಅಳೆದರೆ ಅದಕ್ಕೆ ಅರ್ಧ ಬಟ್ಲಷ್ಟು ನಾವು ಸಕ್ಕರೆಯನ್ನು ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಏನು ಮಾಡೋಣ, ಈ ಬಟ್ಟಲಿಗೆ ಅರ್ಧ ಬಟ್ಟಲು ರಿಫೈನ್ಡ್ ಆಯಿಲ್, ವಾಸನೆ ಇರೋ ಎಣ್ಣೆ ಬೇಡ, ರಿಫೈನ್ಡ್ ಆಯಿಲ್, ಪ್ಲೇನ್ ಆಯಿಲ್ ಬೇಕಾಗುತ್ತೆ, ಎಡಿಬಲ್ ಆಯಿಲ್, ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಶುಂಠಿ ಸ್ವಲ್ಪ ಜಜ್ಜಿಟ್ಕೊಂಡಿರ್ತೀವಲ್ಲ, ಶುಂಠಿಯನ್ನು ಹಾಕೋಣ. ಆ ನಂತರದಲ್ಲಿ ಅರ್ಧ ಕಪ್ಪಷ್ಟು ಹಾಲು, ಅದೇ ಕಪ್ಪು ಯಾವ ಕಪ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡು ಅದಕ್ಕೆ ಹಾಕೋಣ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು, ಚೆನ್ನಾಗಿ ಬೀಟ್ ಮಾಡಬೇಕು, ಮೊಸರು ಥರ ಆಗಬೇಕು. ಅದಕ್ಕೆ ಈಗಲೂ ನಾನು ಬೇಕಿಂಗ್ ಪೌಡ್ರ್ ಇದೆಯಲ್ಲ, 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರು, 1/4 ಚಮಚಿಯಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಹಾಕಿ ಆನಂತರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರ್ ಯೂಸ್ ಮಾಡಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಎಲ್ಲವನ್ನು ಹಾಕಿ ಗರ್ರನ್ಸಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಚೆನ್ನಾಗಿ ಹೊಂದ್ಕೊಬಿಡ್ಬೇಕು, ಅದು ಎಣ್ಣೆ ಸಪ್ರೇಟ್ ಆಗಬಾರ್ದು. ಆಗ ಈ 1 ಬಟ್ಟಲ ಅಳತೆಯ ಗೋಧಿ ಹಿಟ್ಟೇನಿದೆ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಹೋಗಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸತಿ ಎಲ್ಲ ಹಾಕ್ಬಿಟ್ಟು ನೀರು ಆಗಬಾರ್ದು, ಗಟ್ಟಿ ಆಗಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿ ಫಸ್ಟ್ ಟೈಮ್ ಬರಬೇಕಾಗತ್ತೆ. ಈಗ ಏನು ಮಾಡೋಣ, ಈಗ ನಾನು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ನಂತರದಲ್ಲಿ ಉಳಿದಂಥ ಈ ಟೂಟಿ ಫ್ರೂಟಿ ಎಲ್ಲ ಏನಿದೆ ಚೆನ್ನಾಗಿ ನೆಂದಿದೆ ನೋಡಿ, ನೆಂದಿರೋದನ್ನು ಇದಕ್ಕೆ ಹಾಕ್ಬಿಟ್ಟು ಕಲಿಸ್ತಾ ಹೋಗೋಣ. ಈಗ ಕಲಿಸುವಾಗ ನಮಗೆ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಉಳಿದಂಥ ಆರೆಂಜ್ ಜ್ಯೂಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಗಟ್ಟಿಯಾಗಿರೋದನ್ನು ಕಲಿಸ್ಕೊತಾ ಹೋಗೋಣ. ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಯಿತು. ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕಾದದ್ದು, ಅದು ಇಡ್ಲಿ ಹಿಟ್ಟಿನ ಹದ. ಅಷ್ಟರಲ್ಲಿ ನಾವೇನು ಮಾಡೋಣ, ಪ್ರೀ ಹೀಟಿಂಗ್ಗೆ ಕುಕ್ಕರ್ ಇಟ್ಬಿಡೋಣ. ಖಾಲಿ ಕುಕ್ಕರ್ ಇಡಿ, ದಯವಿಟ್ಟು ಗ್ಯಾಸ್ಕೆಟ್ ಹಾಕಿಬಿಡಿ. ಆ ಕುಕ್ಕರ್ನ ಇಟ್ಟು ಅದರೊಳಗಡೆ ಸ್ಟ್ಯಾಂಡ್ ಹಾಕಿಬಿಟ್ಟು ಅದು ಪ್ರೀ ಹೀಟಿಂಗ್ ಬಿಡಿ. ಈಗ ಕಂಟೈನರ್ ತೊಗೊಂಡು ಅದಕ್ಕೆ ಗ್ರೀಸಿಂಗ್ ಮಾಡಿ ತುಪ್ಪ ಚೆನ್ನಾಗಿ ಹಚ್ಕೊಂಡು, ಆನಂತರ 2 ಚಮಚ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಡಸ್ಟಿಂಗ್ ಮಾಡ್ಕೊಳ್ಳಿ. ಚೆನ್ನಾಗಿ ಜಾಸ್ತಿ ಹಿಟ್ಟಿರಬಾರ್ದು, ಡಸ್ಟಿಂಗ್ ಮಾಡ್ಕೊಳ್ಳೋ ನಂತರ ಕಂಟೈನರ್ ರೆಡಿ ಆಯಿತು. ಈ ರೆಡಿಯಾದ ಕಂಟೈನರ್ಗೆ ನಾವೀಗ ನಮ್ಮದೇನು ಮಿಕ್ಸ್ಚರ್ ಇತ್ತಲ್ಲ, ಇದೆಲ್ಲ ಬ್ಯಾಟರ್ ಏನು ಮಾಡ್ಕೊಂಡಿದ್ದೀವಿ ಎಲ್ಲ ಸೇರಿ ಅದನ್ನೆಲ್ಲ ಇದಕ್ಕೆ ಹಾಕ್ತಗೋಣ. ಈ ಕನ್ಸಿಸ್ಟೆನ್ಸಿ ಇರಬೇಕು, ನೆನಪಿರಲಿ ನಿಮಗೆ. ತೀರಾ ನೀರಾಗಬಾರ್ದು, ತೀರಾ ಗಟ್ಟಿ ಆಗಬಾರ್ದು. ಈ ರೀತಿ ಹಾಕಿದ ತಕ್ಷಣ ಹಾಗೆ ಬೀಳೋ ಹಾಕಿರಬೇಕು. ಈಗ ಇದನ್ನು ಚೆನ್ನಾಗಿ ಹಾಕ್ತಗೋಣ. ಕೈ ಆದಷ್ಟು ಬಳಸ್ಬಿಡಿ, ಯಾವುದು ಸ್ಪೂನ್ ಅಥವಾ ಏನೋ ಬಳಸ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಆದ ತಕ್ಷಣ ತಟ್ಟಕ್ಕೆ ಹೋಗ್ಬಿಡಿ ಕೈಯಿಂದ. ಸುಮ್ಮನೆ ಹಾಕಿ ಇದನ್ನು ಕುಟ್ಟಬೇಕು, ಕೆಳಗಡೆಯಿಂದ ಟ್ಯಾಪ್ ಮಾಡ್ತಾ ಹೋಗಬೇಕು, ಕೈಯಿಂದ ಮುಟ್ಟಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಮಾಡಿದಾಗ ಸಮವಾಗಿ ಅದು ಹರಡ್ಕೊಳ್ಳುತ್ತೆ. ಚೆನ್ನಾಗಿ ಹರಡ್ಕೋಬೇಕು, ಬಟ್ಟಲು ತುಂಬ ಹರಡ್ಕೊಂಡ ನಂತರ ಸೆಟ್ ಆಗುತ್ತೆ. ಈ ರೀತಿ ಸೆಟ್ ಆದ ನಂತರ ಮೇಲೆ ಮತ್ತಷ್ಟು ಒಂದೊಂದು ಹಿಡಿ ನೀವು ಟೂಟಿ ಫ್ರೂಟಿ ಇದ್ದರೆ ಹಾಕ್ಬೋದು,
ದ್ರಾಕ್ಷಿ ಇದ್ದರೆ ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಡೆಕೋರೇಷನ್ಗೆ ಏನು ಬೇಕೋ ಅದನ್ನು ಯಾವ ಒಂದು ಒಣ ಹಣ್ಣುಗಳನ್ನ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ವಾಲ್ನಟ್ಟು ಮತ್ತು ಪಿಸ್ತಾ ಏನು ಬೇಕಾದ್ರೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೂಟ್ ತುಂಬಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕೇಕು. ಅದರಿಂದ ಫುಲ್ಲಾಗಿ ರಿಚಾಗಿ ಬರುತ್ತೆ. ಹಾಕಿ ಇದು ಮೇಲ್ಗಡೆ ಈ ರೀತಿ ಡೆಕೋರೇಷನ್ ಮಾಡಿ. ಈಗ ರೆಡಿ ಆಯಿತು, ಸೆಟ್ ಆಗಿದೆಯಲ್ಲ. ಇದನ್ನು ನಾವೇನು ಮಾಡೋಣ, ಈಗ ಪ್ರೀ ಹೀಟ್ಗೆ ಇಟ್ಟಿರಲ್ಲ ಅದರಲ್ಲಿ ಕೆಳಗಡೆ ಒಂದು ಸ್ಟ್ಯಾಂಡ್ ಹಾಕಿ ಅಥವಾ ಒಂದು ಪ್ಲೇಟ್ ಆದರೂ ಹಾಕಿ ಅದ್ರ ಮೇಲೆ ಇದನ್ನು ಇಟ್ಟು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚೋಣ. ನೆನಪಿರಲಿ, ಇದ್ರ ಮೇಲೆ ನೀವೇನು ಮುಚ್ಚಬಾರ್ದು. ಆ ನಂತರ ಕುಕ್ಕರ್ ಲಿಡ್ಡಲ್ಲಿ ಗ್ಯಾಸ್ಕೆಟ್ ಇರಬಾರ್ದು. ಹಾಕಿ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ ನೋಡಿಕೊಂಡು ಅದಕ್ಕೆ ಇಟ್ಬಿಟ್ಟು ನೀವು ಅದು 40 ನಿಮಿಷ ಬಿಟ್ಟುಬಿಡಿ. 40ರಿಂದ 45 ನಿಮಿಷ ಖಂಡಿತ ಬೇಕು. ನಿಧಾನ ಉರಿಯಲ್ಲಿ ನಿಧಾನಕ್ಕೆ ಆಗಬೇಕು, ಅವಾಗ ಚೆನ್ನಾಗಿ ಬೇಕಾಗುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಬೇಕಾಗಲಿ ಅಂತ ಅಂದ್ಬಿಟ್ಟು ಬಿಟ್ಟುಬಿಡಿ. 40 ನಿಮಿಷ ಆರಾಮಾಗಿ ಬಿಡಿ. ಮಧ್ಯದಲ್ಲಿ ಒಂದೆರಡು ಸತಿ ನೋಡ್ತಾ ತೆಗೆದುಬಿಟ್ಟು ನೋಡಿ ಹೇಗಾಗಿದೆ ಏನು ಕತೆ ಅಂತ, ಉಬ್ಬಿದೆಯಾ ಇಲ್ವ ಅಂತ. ಸೊ ಈಗ ನಾನು ತೆಗೆದಿದ್ದೀನಿ ನೋಡಿ, 45 ನಿಮಿಷ ಬಿಟ್ಟಾದಮೇಲೆ ತೆಗೆದಿದ್ದೀನಿ. ಈ ರೀತಿ ಆಗಿರುತ್ತೆ. ಕೈ ಹಿಂಗೆ ಮುಟ್ಟಿದ ತಕ್ಷಣ ಅಂಟೋಲ್ಲ. ಅಷ್ಟೇ ಅಲ್ಲ, ಒಳಗಡೆ ಬಂದಿದೆಯಾ ಹೇಗೆ ನೋಡೋದು ನೋಡಿ. ಒಂದು ಚಾಕು ತೊಗೊಂಡು ಅಥವಾ ಒಂದು ಕಡ್ಡಿ ತೊಗೊಂಡು ಚುಚ್ಚಿ ಎರಡೂ ಕಡೆ ನೋಡಿ, ನಿಮಗೆ ಒಂದು ಚೂರು ಕೂಡ ಹಿಟ್ಟು ಅಂಟ್ತಾ ಇಲ್ಲ. ಹಾಗಾಗಿ ಕೇಕ್ ಬೇಕ್ ಆಗಿದೆ ಅಂತ ಅರ್ಥ. ಮೊದಲು ಉಬ್ಬಿರೋದು ಕಾಣಿಸುತ್ತೆ, ಆನಂತರ ಒಳಗಡೆ ಬಂದಿರೋದು ಹೇಗೆ ಅಂತ ಈ ರೀತಿ ಚುಚ್ಚಿ ನೋಡಬೇಕಾಗುತ್ತೆ. ಟೂತ್ ಪಿಕ್ ಕೂಡ ಯೂಸ್ ಮಾಡ್ಬೋದು. ಆಯಿತು, ಈಗ ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸೋಣ. ಈ ಬಟನ್ನ ಹೊರಗಡೆ ತೆಗೆದು ತಕ್ಷಣ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಇನ್ನೂ ಬೆಂದಿರುತ್ತಲ್ಲ, ಬಿಸಿ ಒಳಗಡೆ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಂಪ್ಲೀಟಾಗಿ ಆರಬೇಕು. ಒಂದು ಅರ್ಧ ಗಂಟೆ ಅಥವಾ ಅಟ್ಲೀಸ್ಟ್ ಮಿನಿಮಮ್ 20 ಮಿನಿಟ್ಸ್ನ ಓಪನ್ ಚೆನ್ನಾಗಿ ಗಾಳಿ ಇರೋ ಕಡೆ ಬಿಟ್ಟುಬಿಡಿ. ಬೇಕಾದ್ರೆ ಫ್ಯಾನ್ ಕೆಳಗಡೆ ಬೇಕಾದರೂ ಇಡಬಹುದು. ಇಟ್ಬಿಟ್ಟು ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಚಾಕು ತೊಗೊಂಡು ಸೈಡೆಲ್ಲ ಈ ರೀತಿ ಬಿಡಿಸ್ಕೊಳ್ಳಿ. ಸಾಮಾನ್ಯ ಅಂಟಿರಲ್ಲ, ಅಂಟಿದ್ರೆ ಸಿಗಾಕೋಬಾರ್ದು ಅದಕ್ಕೋಸ್ಕರ ಒಂದು ರೀತಿ ಈ ನಾವು ಮಾಡ್ಕೊಳ್ಳೋದು ಅಲ್ಲಿಗೆ ಒಳ್ಳೆಯದು. ಹಾಗೆ ಸುತ್ತಲೂ ಚಾಕುವನ್ನು ಒಂದು ಸತಿ ಆಡಿಸಿ ನೋಡಿ. ಆಯಿತು, ಇದಾಡಿದ ನಂತರ ಅಲ್ಲಿ ಅಂಟ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ಅಲ್ಲೂ ಕೂಡ ಅದು ಕ್ಲೀನಾಗಿ ಆಗಿದೆ ಅಂತ ಅರ್ಥ. ನಂತರ ಈ ಬಟ್ಟಲನ್ನ ಬೋರ್ಲ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕೇಕ್ ಬರುತ್ತೆ. ಎಲ್ಲೂ ಅಂಟಿಲ್ಲ, ಏನೂ ಇಲ್ಲ, ನೀಟಾಗಿ ಬಂದು ಹೋಯಿತು. ನೀವು ಬೇಕಾದ್ರೆ ಬಟರ್ ಪೇಪರ್ ಬೇಕಾದ್ರೆ ಬಳಸ್ಬೋದು, ಅದನ್ನು ಗ್ರೀಸಿಂಗ್ ಮಾಡಿ ಹಾಕ್ಬೋದು. ಅಥವಾ ಕಂಟೈನರ್ಸ್ ಇದ್ದರೆ ಅದನ್ನು ಬೇರೆ ಬೇರೆ ಥರ ಯೂಸ್ ಮಾಡ್ತಾರೆ. ಇಲ್ಲ ಅಂದವರು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇದು ತುಂಬ ಸುಲಭ. ಓಕೆ, ಈಗ ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಪ್ರೆಸ್ ಮಾಡಿದ್ರೆ ಅದು ಹಿಂದೆ ಮೇಲೆ ಬರಬೇಕು, ಹಿಂಗೆ ಸ್ಪಾಂಜಿಯಾಗಿ. ಆ ರೀತಿಯಾಗಿ ಸ್ಪಾಂಜಿಯಾಗಿದ್ದರೆ ಕೇಕ್ ಚೆನ್ನಾಗಾಗಿದೆ ಅಂತ. ಈಗ ಚೆನ್ನಾಗಾಗಿದೆ. ಈಗ ಕಟ್ ಮಾಡಿ ನೋಡೋಣ ಹೇಗಿದೆ ಸಾಫ್ಟ್ನೆಸ್ ಅಂತಂದರೆ. ಮೊಟ್ಟೆ ಹಾಕಿಲ್ವಲ್ಲ, ಸಾಫ್ಟಾಗಿರುತ್ತಾ ಇಲ್ವಾ ಅಂತಂದರೆ ನೋಡಿ. ಈಗ ಕಟ್ ಮಾಡಿದ ತಕ್ಷಣ ಹೇಗೆ ಪೀಸ್ ಬರ್ತಾಯಿದೆ, ಸಾಫ್ಟಾಗಿ ಕಟ್ ಆಗ್ತಾಯಿದೆ. ಎಷ್ಟು ಸಾಫ್ಟಾಗಿದೆ, ಶಕ್ತಿನೇ ಬಳಸಿಲ್ಲ. ಹಾಗೆಯೇ ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಲೇಯರ್ ಆಗಿರಬೇಕು. ಲೇಯರ್ ಆಗಿ ಬಂದಿದ್ದರೆ ಖಂಡಿತ ಚೆನ್ನಾಗಾಗಿದೆ ಅಂತ ಅರ್ಥ. ಲೇಯರ್ ಆಗಿ ಆಗಿದೆಯಾ ನೋಡೋಣ. ನೋಡಿ, ಸಾಫ್ಟಾಗಂತೂ ಇದೆ. ಈಗ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಲೇಯರ್ ಕಾಣಿಸ್ತಾ ಇದೆಯಾ ನೋಡಿ, ಎಷ್ಟು ಸಾಫ್ಟ್ ಇದೆ. ಆಗಲೇ ಮುರಿದು ಹೋಗ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಕೇಕು. ಸಾಫ್ಟಾಗಿದೆ. ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ಪಾಂಜಿಯಾಗಿ ಕೂಡ ಇದೆ, ತುಂಬ ಸ್ಪಾಂಜಿಯಾಗಿ ಕೂಡ ಇದೆ. ಇದನ್ನು ಚೆನ್ನಾಗಿ ಆರಕ್ಕೆ ಬಿಡಬೇಕು. ಮೊದಲನೇ ದಿನಕ್ಕಿಂತ ಕೇಕು 2ನೇ ದಿನಕ್ಕೆ ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾ, ತಿನ್ನಬಾರ್ದು ಅಂದರೆ ಏನಿಲ್ಲ, ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ಒಳ್ಳೆ ಹಣ್ಣುಗಳನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಸಕ್ಕರೆ ಮಿತವಾಗಿರುತ್ತೆ. ಅರ್ಧ ಕಪ್ ಅಷ್ಟೇ ಹಾಕಿ ಚೆನ್ನಾಗಿರುತ್ತೆ. ತುಂಬ ಸಿಹಿ ಆದರೂ ಚೆನ್ನಾಗಿಲ್ಲ. ಅಕಸ್ಮಾತ್ ನಿಮಗೆ ತುಂಬ ಸಿಹಿ ಬೇಕು ಅಂತಂದರೆ ಹಾಕೋಬೋದು. ನಾನೇನು ಹೇಳ್ತೀನಿ ಅಂದರೆ ಸಕ್ಕರೆ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಕೇಕ್ ಟೇಸ್ಟು. ಯಾಕಂದರೆ ಎಲ್ಲ ಫ್ರೂಟಲ್ಲೂ ಸಕ್ಕರೆ ಇದೆ, ಸಿಹಿ ಇದೆ ಅಲ್ವಾ, ಅದು ಸಿಹಿ ಇರುತ್ತೆ. ಹಾಗಾಗಿ ಈ ಸಿಹಿ ಆ ಸಿಹಿ ಹೊಂದ್ಕೊಂಡು ಸರಿಯಾಗಿರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿರೋ ಕೇಕ್ನ ಮನೆಯಲ್ಲಿ ನೀವು ಆರಾಮಾಗಿ ಮಾಡಬಹುದು, ಅದು ಮೊಟ್ಟೆ ಬಳಸದೆ. ಗೊತ್ತಾಯ್ತಲ್ಲ. ಸೊ ಎಷ್ಟು ಸುಲಭವಾಗಿ ಕೇಕ್ ಮಾಡ್ಬೋದು. ಮೊದಲೆಲ್ಲ ಏನಪ್ಪ ಮನೇಲಿ ಕೇಕ್ ಮಾಡೋಕ್ಕಾಗತ್ತಾ ಅಂತ ಅಂದ್ಕೊಳ್ತಾ ಇದ್ವಿ. ಈಗೇನಿಲ್ಲ ನೋಡಿ, ಎಷ್ಟು ವೆರೈಟಿ ಕೇಕ್ನ ಹೇಗೆಲ್ಲ ಮಾಡ್ಬೋದು ಅಂತ ನಮಗೆ ಗೊತ್ತಾಗೋದ್ರಿಂದ ಮಾಡ್ತಾಯಿದ್ವಿ. ಹೊಸದಾಗಿ ಕಲಿಬೇಕು ಆಸಕ್ತಿ ಇರೋರಿಗೆ ಖಂಡಿತ ಕಲ್ತ್ಕೊಳ್ಳಿ. ಈ ಕೇಕ್ಗಳು ಕೆಡೋದೇ ಇಲ್ಲ ಕಣ್ರಿ. ಹೇಳಿದ ಪ್ರಪೋರ್ಷನ್ ಅಷ್ಟೇ ಹಾಕ್ಬೇಕು ನೀವು. ಆ ಥರ ಮಾಡಿಬಿಟ್ರೆ ಕೆಡೋದೇ ಇಲ್ಲ. ಮಾಡ್ತೀರಲ್ವಾ? ಅಡುಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ಅಡುಗೆಗಳನ್ನ ತೊಗೊಂಡು ಬರ್ತೀನಿ. ಇದು ದೇವೀಸ್ ಕಿಚನ್, ಅಡುಗೆ ಕಲಿಯೋರಿಗೋಸ್ಕರ ಮಾಡಿರೋಂಥ ಸುಲಭ ಮಾರ್ಗ.